अव्वल न्यूज़ में सभी का स्वागत है। आज हमारे बीच बीदर डिस्ट्रिक्ट लेबर ऑफिसर मौजूद है। तो आइए हम इनसे जानना चाहेंगे। सर, आपका इंट्रोडक्शन, आपका नाम। ನಮಸ್ತೆ ಸರ್, ಮಹೇಶ್ ಲಕ್ಷ್ಮಣ್ ಕೂಲಿ. ನಾನು ಬೀದರ್ ಜಿಲ್ಲೆ ಕಾರ್ಮಿಕ ಅಧಿಕಾರಿ. सर, अभी जो नए स्कीम्स चालू हुए वो स्टेट गवर्नमेंट की तरफ से है, सेंट्रल गवर्नमेंट की तरफ से? ಸ್ಟೇಟ್ ಗೌರ್ಮೆಂಟ್ तरफ से भी है. ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ತ ಯೋಜನೆ. हम्म ಈ ಯೋಜನೆಯಿಂದ 20 ಅಸಂಘಟಿತ ಕಾರ್ಮಿಕರಿಗೆ, मतलब कि 15 जो उनका 15,000 से कम उनका इनकम रहना। वो एलिजिबिलिटी क्या है सर? 18 से 60 ಅಂದರೆ 18ರಿಂದ 60 ವರ್ಷ ವಯಸ್ಸಿನ ಏಜ್ ಲಿಮಿಟ್ ಇದೆ. ESIPF ಇರಬಾರ್ದು. ಆಮೇಲೆ ಆದಾಯ ತೆರಿಗೆ ಪಾವತಿ ವ್ಯಾಪ್ತಿಗೆ ಇರಬಾರ್ದು. ಸೊ ಇದು ಏನಿದೆ ಅವ್ರಿಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ. ಇಲ್ಲಿ ವರ್ಕರ್ಸ್ಗೆ ಡಾಕ್ಯುಮೆಂಟ್ಸ್ ಮಿನಿಮಮ್ ಇದೆ. ಅಂದರೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು, ಅರ್ಜಿ ಹಾಕ್ಲಿಕ್ಕಾದ್ರೆ OTP ಬರಬೇಕು, ಸೊ ಬ್ಯಾಂಕ್ ಪಾಸ್ಬುಕ್ ಇರಬೇಕು, ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡ್ ಜೊತೆ ಲಿಂಕ್ ಇರಬೇಕು, ಅದು KYC ಆಗಿರಬೇಕು. ಇದಿಷ್ಟು ಮಿನಿಮಮ್ ಡಾಕ್ಯುಮೆಂಟ್ಸು ಇದೆ ಇದರಲ್ಲಿ. ಇದು ಸೌಲಭ್ಯ ಏನಿದೆ ಅಂದರೆ ಆಕ್ಸಿಡೆಂಟ್ ಡೆತ್ ಆದರೆ 1 ಲಕ್ಷದವರೆಗೆ ಪರಿಹಾರ ಇದೆ. 1 ಲಕ್ಷ. ಅದೇ ಮೆಡಿಕಲ್ ಏನಾದರೂ ಇಂಜುರಿ ಆದರೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಅಪ್ ಟು 50,000 ಇದೆ. ಆಮೇಲೆ ನೈಸರ್ಗಿಕವಾಗಿ ಅಂದರೆ ಸಹಜ ಮರಣ, ಇನ್ ಕೇಸ್ ಏನಾದರೂ ಕಾಯಿಲೆಯಿಂದ ಅಥವಾ ಏನೇ ನಾರ್ಮಲ್ ಡೆತ್ ಆಗುತ್ತಲ್ಲ, ವಯಸ್ಸಿನ ಡೆತ್, ಆ ಥರ ಡೆತ್ ಆದರೆ ಅಪ್ ಟು ಅಂದರೆ 10,000 ರುಪೀಸ್ ಇದೆ. ಅಪ್ ಟು ಅಲ್ಲ, 10,000 ರುಪೀಸ್ ಇದೆ. ಇದರಲ್ಲಿ ಸುಮಾರು 20 ಕ್ಯಾಟಗರಿ ಆಫ್ ವರ್ಕರ್ಸ್ ಬರ್ತಾರೆ. ಯಾರು ಈಗ ಟೈಲರ್ಗಳಿರ್ಬೋದು, ಹಮಾಲ್ ಇರ್ಬೋದು, ಕುಂಬಾರ ಇರ್ಬೋದು, ಕಂಬಾರ್ ಇರ್ಬೋದು, ಅಕ್ಕಿ ಸಾಲಿಗರಿರ್ಬೋದು, ಸಿನಿ ಕಾರ್ಮಿಕರಿರ್ಬೋದು, ಅದೇ ರೀತಿ ಭಟ್ಟಿ ಕಾರ್ಮಿಕರಿರ್ಬೋದು. ಸೊ ಈ ಥರ ಸ್ವತಂತ್ರ ಲೇಖನ ಬರಹಗಾರ ಇರ್ಬೋದು, ಬೀಡಿ ಕಾರ್ಮಿಕರಿರ್ಬೋದು, ಇತ್ತೀಚೆಗೆ ಫೋಟೋಗ್ರಾಫರ್ಸು, ಈ ಥರ ಅಸಂಘಟಿತ ವಿಕಲಚೇತನ ಕಾರ್ಮಿಕರಿರ್ಬೋದು. ಈ ಥರ ಕೆಲವೊಂದಿಷ್ಟು ಅಸಂಘಟಿತ ಕಾರ್ಮಿಕರನ್ನ ಈ ಪಟ್ಟಿಗೆ ಸೇರಿಸಿದ್ದಾರೆ. ಸೊ ಈ ಕಾರ್ಮಿಕರು ಇದರಲ್ಲಿ ನೋಂದಣಿ ಮಾಡ್ಕೋಬೇಕು. ನೋಂದಣಿ ಕರ್ನಾಟಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮಂಡಳಿ ಏನಿದೆ, ಆ ವೆಬ್ಸೈಟಲ್ಲಿ ನೋಂದಣಿ ಮಾಡ್ಕೋಬೋದು. ಅಥವಾ ಏನಾದರೂ ಅವರಿಗೆ ಇದು ಇರಲಿಲ್ಲ ಅಂದರೆ ನಮ್ಮ ಆಫೀಸಿಗೆ ಬಂದರೂ ನಾವು ಸಹಿತ ಅವರಿಗೆ ನೋಂದಣಿ ಮಾಡಿ ಕೊಡ್ತೀವಿ. ಅಥವಾ और एक स्कीम है सर, वो ಇದು ಸಹಿತ ಇತ್ತೀಚೆಗೆ ಬಂದಿರುವಂತಹ ಯೋಜನೆ ಆಗಿದೆ. ಕರ್ನಾಟಕ ಮೋಟಾರ್ ಸಾರಿಗೆ ಹಾಗೂ ಸಂಬಂಧಿಸಿದ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತೇಳಿ ಒಂದು ಹೊಸದಾಗಿ ಮಂಡಳಿ ಸ್ಥಾಪನೆ ಆಗಿದೆ. ಇದು ಬೇಸಿಕಲಿ ಏನಂದರೆ ಮೆಕ್ಯಾನಿಕ್ ಸಂಬಂಧಿಸಿದ ಕಾರ್ಮಿಕರು, ಅಂದರೆ ಈಗ ಮೆಕ್ಯಾನಿಕ್ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಡ್ರೈವರ್ಗಳಾಗಿರ್ಬೋದು, ಕ್ಲೀನರ್ಗಳಾಗಿರ್ಬೋದು. ಸೊ ತಾವು ನೋಡ್ಬೋದು ಇಲ್ಲಿ ಚಾಲಕರಾಗಿರ್ಬೋದು, ನಿರ್ವಾಹಕರ ಅಂದರೆ ಕಂಡಕ್ಟರ್ ಆಗಿರ್ಬೋದು, ಕ್ಲೀನರ್, ನಿಲ್ದಾಣ ಸಿಬ್ಬಂದಿ ಏನು ಇದರಲ್ಲಿ ಕೆಲಸ ಮಾಡ್ತಾರೆ, ಪ್ರೈವೇಟ್ ಬಸ್ಸಲ್ಲೆಲ್ಲ ಏನು ಕೆಲಸ ಮಾಡ್ತಾರೆ, ಅಲ್ಲಿ ಮಾರ್ಗ ಪರಿಶೀಲನಾ ಸಿಬ್ಬಂದಿ ಚೆಕ್ ಮಾಡ್ತಾರೆ, ಟಿಕೆಟ್ ಚೆಕ್ ಮಾಡುವಂಥ ವರ್ಕರ್ಸ್ ಆಗಿರ್ಬೋದು, ಬುಕ್ಕಿಂಗ್ ಗುಮಾಸ್ತರು ಏನು ಬುಕ್ಕಿಂಗ್ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರಾಗಿರ್ಬೋದು, ನಗದು ಗುಮಾಸ್ತರು, ಡಿಪೋ ಗುಮಾಸ್ತರು, ಕಾವಲುಗಾರರು ಅಥವಾ ಪರಿಚಾರಕ, ಮೋಟರ್ ಗ್ಯಾರೇಜಲ್ಲಿ ಟೈರ್ ಜೋಡಿಸುವಂತಹ ಮತ್ತು ಬೇರ್ಪಡಿಸುವಂಥ ಘಟಕಗಳಲ್ಲಿ, ಪಂಚಾಯತ್ ದುರಸ್ತಿ ಮಳಿಗೆಯಲ್ಲಿ. ಈ ಬೇಸಿಕಲಿ ಏನಂದರೆ ಈ 2 ವೀಲರು 4 ವೀಲರಲ್ಲಿ ಸಂಬಂಧಿಸಿದಂತೆ ಗ್ಯಾರೇಜಲ್ಲಿ ಇರ್ಬೋದು, ಏನಾದರೂ ಬುಕ್ಕಿಂಗ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ವಾಚ್ಮನ್ ಸಹಿತ ಈ ಒಂದು ಇದರಲ್ಲಿ ಬರ್ತಾರೆ. ಈ ಕಾರ್ಮಿಕರೇನು ಇವ್ರಿಗೆ ಸಹಿತ ಸೇಮ್ ಅರ್ಹತೆ ಇದೆ. 18ರಿಂದ 60 ವರ್ಷ ವಯಸ್ಸಾಗಿರಬೇಕು, ಕರ್ನಾಟಕ ರಾಜ್ಯ ನಿವಾಸಿಗಳಾಗಿರಬೇಕು, ESIPF ಸೌಲಭ್ಯವನ್ನು ಹೊಂದಿರಬಾರ್ದು. ಸೊ ಡ್ರೈವರ್ ಇದ್ದರೆ ಅವರಿಗೆ ಊರ್ಜಿತ ಚಾಲನಾ ವಾಹನ ಇರ್ತದೆ, ನೋಂದಣಿ ಮಾಡ್ಕೊಳ್ಳಿಕ್ಕೆ ಅದು ಬ್ಯಾಚ್ ನಂಬರ್ ಇರ್ತದೆ. ಸೊ ಅಂಥ ಕಾರ್ಮಿಕರು ಈ ಒಂದು ಮಂಡಳಿಯಲ್ಲಿ ನೋಂದಣಿ ಮಾಡ್ಕೋಬೇಕು. ಇದರಲ್ಲಿ ನಿಮಗೆ ಗೌರ್ಮೆಂಟ್ ಕೇವಲ 50 ರುಪೀಸ್ ಮಾತ್ರ ಫೀ ಇದೆ. ಒನ್ ಟೈಮ್ ಪೇಮೆಂಟ್ ಇದೆ, 50 ರುಪೀಸ್ ಪೇಮೆಂಟ್ ಇದೆ. ಅದು 3 ವರ್ಷಕ್ಕಿದೆ ಅದು. ಸೊ ಇದರಲ್ಲಿ ಸಹಿತ ಬ್ಯಾಂಕ್ ಪಾಸ್ಬುಕ್ಕು, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಲಿಂಕ್ ಇರಬೇಕು, ಅರ್ಜಿ ಸಲ್ಲಿಸಬೇಕಾದ್ರೆ OTP ಬರಬೇಕು. ಇದಿಷ್ಟು ಮಿನಿಮಮ್ ಡಾಕ್ಯುಮೆಂಟ್ಸ್ ಇರ್ತದೆ. ಒಂದು ವೇಳೆ ನೋಂದಣಿ ಆದಂತಹ ಇದರಲ್ಲಿ ನೋಂದಣಿ ಕಾರ್ಮಿಕರು ಇದ್ದಾರೆ 5 ಲಕ್ಷದವರೆಗೆ ಆಕ್ಸಿಡೆಂಟ್ ಪರಿಹಾರ ಸಿಗುತ್ತೆ. ಶಾಶ್ವತ ದುರ್ಬಲತೆ ಹೊಂದಿದ್ರೆ ಅಂದರೆ ಪರ್ಮನೆಂಟ್ ಡಿಸಬಿಲಿಟಿ ಆಗ್ತಾರಲ್ಲ, ಅವ್ರು ಆಕ್ಸಿಡೆಂಟಿಂದ ಆಗಿ ಪರ್ಮನೆಂಟ್ ಡಿಸಬಿಲಿಟಿ ಆದರೆ ಅಂಥವ್ರಿಗೆ 2 ಲಕ್ಷದವರೆಗೆ ಪರಿಹಾರ ಸಿಗುತ್ತೆ. ಅದೇ ರೀತಿ ಆಸ್ಪತ್ರೆ ವೆಚ್ಚ 15 ದಿವಸ ಅಂದರೆ ಆಫ್ಟರ್ 15 ಡೇಸ್ ಏನಾದರೂ ಹಾಸ್ಪಿಟಲ್ಲು ಅಡ್ಮಿಟ್ ಆದರೆ ಅಂಥವ್ರಿಗೆ 50,000 ರೂಪಾಯಿ ಮೆಡಿಕಲ್ ರಿಯಂಬರ್ಸ್ ಸಿಗುತ್ತೆ. 15 ದಿವಸಕ್ಕಿಂತ ಮೇಲ್ಪಟ್ಟು ಇದ್ದರೆ 1 ಲಕ್ಷದವರೆಗೆ ಅವರಿಗೆ ಮೆಡಿಕಲ್ ರಿಯಂಬರ್ಸ್ ಸಿಗುತ್ತೆ. ಅದೇ ರೀತಿ ಸಹಜ ಮರಣ ಹೊಂದಿದರೆ ಅವರಿಗೆ 25,000 ರೂಪಾಯಿ ಪರಿಹಾರ ಸಿಗುತ್ತೆ. ಒಂದು ವೇಳೆ ಏನು ಆಕ್ಸಿಡೆಂಟ್ ಡೆತ್ ಆಗ್ತಾರೆ, ಡೆತ್ ಆದ ಮಕ್ಕಳಿಗೆ 1ನೇ ತರಗತಿಯಿಂದ ಸ್ಕಾಲರ್ಶಿಪ್. ಸೊ 10,000ರಿಂದ ಹಿಡಿದು 25,000ವರೆಗೂ ಸಹಿತ ಫಸ್ಟ್ ಸ್ಟ್ಯಾಂಡರ್ಡಿಂದ ಡೆತ್ ಆದ ಮಕ್ಕಳಿಗೆ ಸ್ಕಾಲರ್ಶಿಪ್ ಇದೆ. ಅದೇ ರೀತಿ ನೋಂದಾಯಿತ
ಮಕ್ಕಳಿಗೆ ನೋಂದಾಯಿತ ಏನು ಕಾರ್ಮಿಕರು ಅವ್ರ ಮಕ್ಕಳಿಗೆ 12th ಸ್ಟ್ಯಾಂಡರ್ಡಿಂದ ಸ್ಕಾಲರ್ಶಿಪ್ ಇದೆ. 12th ಸ್ಟ್ಯಾಂಡರ್ಡ್ ನೋಂದಣಿ ಆದವ್ರಿಗೆ 12th ಸ್ಟ್ಯಾಂಡರ್ಡ್ ಇದೆ. ನೋಂದಣಿ ಆದವ್ರು ಡೆತ್ ಆದರೆ ಅಂಥವ್ರ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಕಾಲರ್ಶಿಪ್ ಇದೆ. ಆಮೇಲೆ ನೋಂದಾಯಿತ ಕಾರ್ಮಿಕರು ಏನು ವೈಫ್ ಇದ್ದಾರೆ, ಡೆಲಿವರಿ ಆದರೆ ಫಸ್ಟ್ 2 ಡೆಲಿವರಿ ಏನಿದೆ 10,000 ರೂಪಾಯಿ ಪರಿಹಾರ ಧನ ಇದೆ. ಒಂದು ಮಗುವಿಗೆ 10,000 ಇಂದ 2 ಹೆರಿಗೆಗಳಿಗೆ 10,000 ರೂಪಾಯಿ ಪರಿಹಾರ ಧನ ಇದೆ. ಸೊ ಇದು ಇತ್ತೀಚೆಗೆ ಬಂದಿರುವಂತಹ ಯೋಜನೆ ಆಗಿದೆ. ಇದನ್ನು ವೆಬ್ಸೈಟಲ್ಲಿ ಹೋಗಿ ಸಹಿತ ನೋಂದಣಿ ಮಾಡ್ಕೋಬೋದು. ಅಕಸ್ಮಾತ್ ಏನಾದರೆ ಕ್ಯಾಂಪ್ ಮಾಡಿದ್ರು ಸಹಿತ ನಾವು ಸಹಿತ ನೋಂದಣಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀವಿ. जैसा कि हमारे डिस्ट्रिक्ट ऑफिसर साहब ने तफसील से बताया कि जो ड्राइवर्स और लोग रहते हैं, जो 2 व्हीलर 4 व्हीलर्स के रिलेटेड जितने भी ड्राइवर है, क्लीनर है, लोडर है, बुकिंग सेंटर वाले है और जो भी काम करने वाले रिलेटेड 2 व्हीलर्स 4 व्हीलर्स मैकेनिक्स, उनके परिवार को उनको अगर कुछ एक्सीडेंट होता है, काम करते करते एक्सीडेंट डेथ हो जाता है, तो उनको 5 लाख रुपए गवर्नमेंट की तरफ से मिल रहा है और उनके परिवार को भी जो सुविधाएं हैं पूरे बताए। तो हम जितने भी ड्राइवर्स 2 व्हीलर मैकेनिक है, 4 व्हीलर मैकेनिक है, ड्राइवर्स है, उन सभी से रिक्वेस्ट करते हैं हमारे चैनल के माध्यम से डिस्ट्रिक्ट ऑफिसर की तरफ से कि आप लोग इस सरकारी स्कीम का बेनिफिट उठाइए। आप जो है ना ऑनलाइन सेंटर्स को जाकर, ये स्कीम का नाम क्या है सब? ये स्कीम ಮೋಟಾರ್ ಮಂಡಳಿ ಏನಿದೆ, ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮತ್ತು ಕ್ಷೇಮ ಅಂತೇಳಿ. तो ये स्कीम है ಬೇಸಿಕಲಿ ಮೋಟಾರ್ ಸಂಬಂಧಿಸಿದ ಕಾರ್ಮಿಕರು. हाँ, जो 2 व्हीलर 4 व्हीलर मैकेनिक रिलेटेड स्कीम है। ऑनलाइन पे जाकर चेक कीजिए। चेक करके आप ये स्कीम जो है ना जो रिलेटेड डॉक्यूमेंट्स ऑनलाइन वाले पूछते हैं, आप सबमिट करके इसका फ़ायदा लीजिए। इससे आप लोगों को भरपूर फ़ायदा, जैसा कि हमारे ड्राइवर भाई गाड़ी चलाते चलाते घर से परिवार से दूर रहते हैं, कुछ उनको एक्सीडेंट हो जाता है, अगर एक्सीडेंट में अगर डेथ हो जाती है तो उनको 5 लाख रुपए मिलता है हुकूमत की तरफ से। और कुछ उनका मेडिसिन, अगर एक्सीडेंट में जान नहीं जाती, बच जाते हैं, कुछ हॉस्पिटल में इलाज वगैरह रहता है, उसकी भी है ना हुकूमत का इलाज के लिए, इंजरी के लिए 50,000 15 हाँ, अगर और 50,000 रुपये जो सुना उनको मिलता है अगर एक्सीडेंट हो गया, बच गए, कुछ इलाज वगैरह के लिए। और उनके परिवार को स्कॉलरशिप, उनका तमाम बेहतर स्कीमात है। मैं बिदर ज़िले की तमाम जो सुना 2 व्हीलर 4 व्हीलर मैकेनिक से रिक्वेस्ट करता हूँ कि आप लोग स्कीम का भरपूर फ़ायदा उठाइए और जो सुना ऑनलाइन आज ही से, अभी से ये दरख्वास्त सबमिट करना चालू कीजिए। थैंक यू वेरी मच।